ಯಾವ ಯಾರು ಮಹಾಮೇರುವಿನಲ್ಲಿ ಕುಳಿತಂತಹ ನನ್ನನ್ನು ರಾಮ ಮಂತ್ರದಲ್ಲಿ ಬಂಧಿಸಿ ಇನ್ಯಾವುದೋ ಸ್ಥಳಕ್ಕೆ ಕರೆತಂದು ಧೂರ್ತ ಯಾರು ಯಾರು ಓಹೋ ರಾಮ ಮಂತ್ರದಿಂದ ನನ್ನನ್ನು ಬಂಧಿಸಿ ಇಲ್ಲಿವರೆಗೆ ಕರೆತಂದ ನೀನು ರಾಮನಂದನನ್ನು ರಾಮ ಭಕ್ತ. ರಾಮನ ಪಾದದಾಣೆಯಾಗಿ ನಾನು ನಿನಗೇನೊಂದು ಮಾಡುವುದಿಲ್ಲ ಎನ್ನುವಂತ ಭರವಸೆಯನ್ನು ಕೊಟ್ಟರೆ ಹೇಳ್ತೇನೆ. ನೀನು ಹೇಳ್ತೀಯ ರಾಮ ಭಕ್ತ ನಾನು. ನನ್ನೊಡೆಯನಾಗಿರುವಂತಹ ರಾಮನಲ್ಲಿ ಯಾರು ವಿಶ್ವಾಸವನ್ನು ಇಡ್ತಾರೋ ಅವರಲ್ಲಿ ನಾನೂ ವಿಶ್ವಾಸವನ್ನು ಇಡುವವ. ಇದೋ ವಿಶ್ವಾಸೋ ಫಲದಾಯಕ. ನಿನ್ನ ವಿಶ್ವಾಸವೇ ನಿನ್ನನ್ನು ರಕ್ಷಿಸ್ತದೆ, ನಿನ್ನನ್ನೇನು ಮಾಡುವುದಿಲ್ಲ. ಆದ್ರೆ ಯಾರದ್ದು ಬಡಜೀವ? ಹನುಮಂತ. ಓ ಹನುಮಂತ, ನಾನೇ ಕಂಡು. ನನ್ನ ಪರಿಚಯ ಉಂಟಾ ನಿನಗೆ? ನಿಮ್ಮ ಪರಿಚಯ ಕೇಳೋದೇ ನನ್ನ ಹತ್ರ ಕೇಳಬೇಕು. ಹೌದಾ? ಅಂದ್ರೆ ಸಂಪೂರ್ಣ ವಿವರ ಗೊತ್ತು. ಹಾಗಿದ್ರೆ ನೀನು ಸರಿಯಾಗಿ ನೋಡ, ಕಣ್ಣು ಬಿಟ್ಟು ನೋಡು ಪುಣ್ಯಾತ್ಮ ನಾನು ಯಾರು ಅಂತ. ಆಗಲೋ ಪುಣ್ಯಾತ್ಮ, ಆಗಲೇ ಅಷ್ಟು ಗಟ್ಟಿಯಾಗಿ ಹಿಡ್ಕೊಂಡಿದ್ದು, ಇನ್ನು ಎಷ್ಟು ಗಟ್ಟಿಯಾಗಿ ಹಿಡ್ಕೊಳ್ತೇನೆ. ನೀವು ನನಗೆ ಯಾರು? ವಿದ್ಯೆ ಕಲಿಸಿದ ಗುರುಗಳು. ನೀವೇ ಗುರುಗಳು, ಬಂದವರು ನಾರದರು ಎನ್ನುವುದು ನನಗೆ ಗೊತ್ತಾಗಲಿಲ್ಲ. ನಿಮ್ಮ ಮೇಲೆ ಕೈ ಮಾಡುವಂತ ಉದ್ದಟವನ್ನು ತೋರಿಸುವುದಕ್ಕೆ ಮುಂದಾಗಿ ಬಿಟ್ಟಲ್ಲ. ಮೊದಲಾಗಿ ನನ್ನನ್ನು ಕ್ಷಮಿಸಿ. ಒಮ್ಮೆ ನಿಮ್ಮ ಪಾದಕ್ಕೆ ಕ್ಷಮೆ ಕೇಳ್ತೇನೆ. ಆದ್ರೆ ನಿಮ್ಮಂತವರಿಗೆ ಇದು ಸರಿಯಾ? ಯಾವ್ದು ಸರಿ? ನಾನು ಯಾರು, ನೀವು ಯಾರು? ನಾನು ರಾಮದಾಸ ಹೇಗೋ, ನೀವು ಹರಿದಾಸ. ಇರುವರು ದಾಸರೇ ಅಲ್ವಾ? ಹೌದಪ್ಪ. ನಿಮ್ಮೊಬ್ಬರು ದಾಸರಾಗಿ ಈ ದಾಸರ ತಪಸ್ಸಿಗೆ ಭಂಗ ತರುವುದು ನಿಮ್ಮಂತವರಿಗೆ ಎಷ್ಟು ಸರಿ ಸ್ವಾಮಿ? ಅಯ್ಯೋ ಹನುಮ, ಯಾಕೆ ಹಾಗೆ ತಿಳಿಯಿತಿ? ತಪಸ್ಸಿಗೆ ಭಂಗ ತರಬೇಕು ಅನ್ನೋ ಉದ್ದೇಶದಿಂದ ಹೀಗೆ ಮಾಡಿದ್ದಲ್ಲ. ಮತ್ತೆ ನಿನ್ನ ತಪಸ್ಸು ಫಲ ಕೈ ಸೇರುವ ಸಮಯ ಬಂದದ್ರಿಂದ ಹೀಗೆ ಮಾಡ್ಬೇಕಾಯ್ತು. ನನ್ನ ತಪಸ್ಸು ಫಲವಾಗಿ ನಿನ್ನ ಕೈ ಸೇರುವ ಸಮಯ ಈಗ ಬಂದಿದೆ. ನನಗೆ ಅರ್ಥ ಆಗ್ಲಿಲ್ಲ. ಹೇಳ್ಬೇಕಾ? ಈ ಹೊತ್ತಿನ ದಿವಸ ನಾನು ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲಿ ದರ್ಶಿಸಿ, ಕೈಲಾಸಕ್ಕೆ ಹೋಗಿ ಪರಶಿವನ ದರ್ಶಿಸಿ ಮುಂದೆ ಹೊರಟದ್ದು ಎಲ್ಲಿಗೆ ಅಂತ ತಿಳಿದೆ. ಎಲ್ಲಿಗೆ? ಹಾಗಾದ್ರೆ ನಿತ್ಯವೂ ಹರಿದರ್ಶನ ಮಾಡುವಂತಹ ಅಪೇಕ್ಷೆ ನಿನಗೂ ಉಂಟು. ಹಾಗಾಗಿ ನಾನು ಹೊರಟದ್ದು ಹೇಗೆ? ಬ್ರಹ್ಮಲೋಕಕ್ಕೆ ಸೇರಿ ಕೈಲಾಸವನ್ನು ಸೇರಿ ಅಲ್ಲಿ ಆಶೀರ್ವಾದವನ್ನು ಪಡೆದು ಹೋಗುವುದಲ್ಲಿಗೆ ವೈಕುಂಠಕ್ಕೂ ಅಂತ ಯೋಚಿಸುವಾಗ ಅಲ್ಲಿ ಎಲ್ಲಿ ರಾಮ ಇದ್ದಾನೆ, ಅಲ್ಲಿ ಎಲ್ಲಿ ಹರಿ ಇದ್ದಾನೆ, ಅದರಾಗಿ ಭೂವೈಕುಂಠದಲ್ಲಿ ನಿಲ್ಲಿಸಿದ್ದಾನಲ್ಲ ಅಂತ ಯೋಚಿಸಿ ತಕ್ಷಣದಲ್ಲಿ ಹೊರಟಿದ್ದೆ. ನೀವು ಯಾವ ಕಡೆಗೆ ಕೇಳು? ಯಾವ ಕಡೆಗೆ? ಆ ಶ್ರೀಮನ್ನಾರಾಯಣ ರಾಮನಾಗಿ ನೆಲೆ ನಿಂತಹ ಅಯೋಧ್ಯೆಗೆ ಹೋದನ. ರಾಮ ರಾಮ, ನಿಮ್ಮ ಪಾದ ಅಯೋಧ್ಯೆ ಮಣ್ಣೆ ಸ್ಪರ್ಶ ಮಾಡಿದ್ದೆ. ಹೌದು. ಧನ್ಯ 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 ಧನ್ಯ. ನೀವೇ ಧನ್ಯ ಸ್ವಾಮಿ. ಅಯೋಧ್ಯೆ ಹೇಗುಂಟು ಸ್ವಾಮಿ?
ನಿನಗೆ ಕೇಳಿ. ಅಯೋಧ್ಯೆ ವೈಭವ ನಿಜವಾಗಿ ನಾಡನ್ನೆಲ್ಲ ನೋಡುವುದರ ಒಟ್ಟಿಗೆ ನಿಜವಾಗಿ ಕಾಣಬೇಕಾದ್ದು ನಮ್ಮೊಡೆಯದಂತಹ ರಾಮನನ್ನ ಎಂಬ ಯೋಚನೆಯಿಂದ ಅರಮನೆಯನ್ನ ಪ್ರವೇಶಿಸಿ ಆ ಸಭಾಸ್ಥಾನದಲ್ಲಿ ದ್ವಾರದಲ್ಲಿ ನಿಂತು ನೋಡ್ತೇನೆ. ನೀಲಮೇಘ ಶ್ಯಾಮನಾಗಿ ರಾಮಚಂದ್ರ ನೋಡುವುದಕ್ಕೆ ಎರಡು ಕಣ್ಣು ಸಾಲುವಂತ. ನೀವು ರಾಮನನ್ನು ನೋಡಿದ? ಹೌದಾ? ನಿಮ್ಮ ಕಣ್ಣೇ ಧನ್ಯ. ನಿಮ್ಮ ಕಣ್ಣಂತ ನನ್ನ ಕಣ್ಣು ಇವತ್ತಿಗೆ ಧನ್ಯ ಧನ್ಯ ಧನ್ಯ. ಆಮೇಲೆ ಮತ್ತೇನೆಂದು ನೋಡಿದ್ರಲ್ಲಿ ರಾಮ ಮಾತ್ರ ಅಲ್ಲ, ಅವನ ಎಡಭಾಗದಲ್ಲಿ ಲೋಕಮಾತೆ, ನಿನ್ನ ಮಾತೆ, ಆ ಸೀತಾಮಾತೆ ಆಲಾರ್ಕ ಪ್ರಭೆಯಿಂದ ಶೋಭಿಸ್ತಾ ಇದ್ದದನ್ನು ಕಂಡೆ. ನೀವೇ ಪುಣ್ಯವಂತರು, ನೀವೇ ಪುಣ್ಯವಂತರು. ಆಮೇಲೆ ಅವರಿಬ್ರು ಮಾತ್ರ ಅಲ್ಲ, ಎಡಬಲಗಳಲ್ಲಿ ಭರತ, ಶತ್ರುಘ್ನ, ಲಕ್ಷ್ಮಣ ದೇವ ಅವರಿಂದ ಒಳಗೂಡಿ ಸಭೆಯನ್ನ ನೋಡಬೇಕಿತ್ತು. ಧೀಮಂತರು, ಸಾಮಂತರು, ಪಂಡಿತರು, ವಿದ್ವಜನರು, ಆಹಾ ಆಹಾ ಏನು ಕೇಳ್ತೀಯ ಆ ಸಭೆಯನ್ನ? ನಾನು ಕಂಡವನೇ ಅಲ್ವೇ? ರಾಮನ ಸಭೆಯನ್ನ ಮೀರಿಸುವಂತಹ ಸಭೆ 14 ಲೋಕದಲ್ಲಿಯೂ ಮತ್ತೊಂದಿರುವುದಕ್ಕೆ ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಖಂಡಿತ ಖಂಡಿತ ಎಲ್ಲವರಿಗೂ ಆ ಭಾಗ್ಯ ಯಾವತ್ತೂ ಇರುವುದಿಲ್ಲ ಬಿಡಿ. ಆಮೇಲೆ ಏನಾಯ್ತು ಕೇಳಿ. ಏನಾಯ್ತು? ರಾಮನನ್ನ ಎದುರಿನಲ್ಲಿ ನಿಂತು ಕಂಡದ್ದಾಯ್ತು. ಸಭೆಯಿಂದ ಒಡಗೂಡಿದ ರಾಮನನ್ನು ಕಾಣಬೇಕು ಅಂತ ಮತ್ತೆ ದ್ವಾರದವರೆಗಾಗಿ ಹೋಗಿ ಹೀಗೆ ನೋಡಿದೆ. ಆದ್ರೆ ಇಷ್ಟೆಂದರು ಆ ಸಭೆಯಲ್ಲಿ ಕಳೆ ಇಲ್ಲ. ಸಭೆ ಕಳಾಹೀನವಾಗಿತ್ತು. ನನ್ನ ರಾಮನ ಸಭೆ ಅಯ್ಯೋ, ಎಂತ ದೃಶ್ಯವನ್ನ ಕಂಡವ ನಾನು. ಇಂದಿನ ರಾಮನ ಸಭೆ ಕಳಾಹೀನವಾಗಿದೆ. ಕಾರಣೀಕರ್ತನಾಗಿರುವಂತಹ ವ್ಯಕ್ತಿಯ ಶಕ್ತಿಯು ಯಾವುದು ಅಂತ ಕೇಳಬೇಕಿತ್ತು. ಆ ಶಕ್ತಿಯನ್ನ ಮತ್ತೆ ಪುಡಿ ಮಾಡ್ತಿದ್ದೆ. ಅವಸರ ಮಾಡುವುದು ಯಾಕೆ? ನಾನು ಹೋದವನು ವಿಷಯ ಸಂಗ್ರಹ ಮಾಡದೇ ಇರ್ತೇನೆ. ಮಾಡಿದ್ರ ನನಗೆ ಆಶ್ಚರ್ಯ ಆದದ್ರಿಂದಲೇ ಹೋಗಿ ಒಡೆಯದಲ್ಲಿಯೇ ಕೇಳಿದೆ, ಪ್ರಭು ಯಾಕೆ ಹೀಗೆ ಸಭೆ ಕಳೆಯೇ ಇಲ್ಲ ಯಾಕೆ? ಬಂಗಾರದ ಕಿರೀಟವನ್ನು ಮಾಡಿದರೂ ಸಹಿತ ಇದರಿಂದಲ್ಲಿ ಮಣಿಯನ್ನು ರಕ್ತವನ್ನ ಕೂಡಿಸದೆ ಹೋದ್ರೆ ಅದು ಹೇಗೆ ಕಳಾಹೀನ ಆಗ್ತದೆ? ಅದೇ ರೀತಿಯಲ್ಲಿ ತನ್ನೆದುರು ತನ್ನ ದಾಸನಾದಂತಹ ಹನುಮನಿಲ್ಲದೆ ಹೋದ್ರೆ ತನ್ನ ಸಭೆಗೆ ಕಳೆಯ ರಾಮ ಹನುಮನಿಲ್ಲದರಿಂದ ಈ ಸಭೆಗೆ ಕಳೆಯೇ ಇಲ್ಲ ಅಂತ ಹೇಳಿದ. ಎಂತ ದೌರ್ಭಾಗ್ಯವಂತ ನಾನು. ನನ್ನ ರಾಮಚಂದ್ರ ನನ್ನ ಮೇಲೆ ಅದೆಷ್ಟು ಪ್ರೀತಿಯನ್ನು ಇಟ್ಟಿದ್ದಾನೆ, ಅದೆಷ್ಟು ವಿಶ್ವಾಸವನ್ನು ಇಟ್ಟಿದ್ದಾನೆ. ಆದ್ರೆ ನಾನಲ್ಲಿ ಇಲ್ಲದೆ ಹೋದಲ್ಲ, ನಾನು ಇಲ್ಲದೆ ಹೋದಲ್ಲ. ಯಾವತ್ತೂ ಬಾಧಪುರದಲ್ಲಿ ಇರಬೇಕಾದ ಹನುಮಂತ ಇಲ್ವಲ್ಲ, ಯಾಕೆ ದೇವರು ಅಂತ ಕೇಳಿದೆ. ಅವ್ರು ಹೇಳಿದ್ರು, ನಾನೇ ಆಡಿದಂತೆ ಮೇರುವಿನಲ್ಲಿ ಕುಳಿತು ತಪಸ್ಸನ್ನು ಮಾಡ್ತಾ ಇದ್ದಾನೆ. ಮೇರುವಿನಲ್ಲಿ ತಪಸ್ಸನ್ನು ಆಚರಿಸು, ನಾನು ನಿನ್ನ ಕಾಣಿಸಿಕೊಳ್ತೇನೆ, ಬರ್ತೇನೆ ಅಂತ ರಾಮದೇವರು ಹೇಳಿದ್ದಾಗಿತ್ತು. ಹಾಗಾಗಿ ಅವರು ಹೇಳಿದ್ರು, ಈ ಸಭೆ ನಿರ್ಮಾಣ ಆಗಿದ್ದೇ ಹನುಮನಿಗೆ ತನ್ನ ದರ್ಶನವನ್ನು ಕೊಡುವ ಸಲುವಾಗಿ. ಆದಷ್ಟು ಬೇಗನೆ ಹೋಗಿ ಹನುಮನನ್ನ ಕರೆತರಬೇಕು ಅಂತ ಹೇಳಿದ್ರು. ನಾನು ಕ್ಷಣ ನಿಲ್ಲದೆ ಮೇರುವಿನತ್ತ ಬಂದಿದ್ದೇನೆ. ನನ್ನ ರಾಮದೇವ ಹಾಗೆ ಹೇಳಿದ್ರ. ಆಮೇಲೆ ನೋಡಿದ್ರೆ ಆಯ್ತು, ಸಭೆ ನೋಡೋಣ. ಒಂದು ಮಾತು ಕೇಳ, ಏನು ನಂದನವನಗಿಂತ
Thank you.